ನಮಸ್ಕಾರ. ಇವತ್ತು ನಾವು ಒಂದು ಚುನಾವಣೆಯ ಫಲಿತಾಂಶವನ್ನಷ್ಟೇ ನೋಡ್ತಾ ಇಲ್ಲ, ಬದಲಿಗೆ ಒಂದು ಕ್ಷೇತ್ರದ ಕಥೆಯ ಮೂಲಕ ಆಡಳಿತ ಅಂದ್ರೆ ಏನು, ಜನರ ತೀರ್ಪು ಅಂದ್ರೆ ಏನು, ಇವೆರಡರ ನಡುವಿನ ಸಂಬಂಧ ಎಷ್ಟು ಆಳ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ವಿಜಯನಗರದಿಂದ ಬಂದಿರೋ ಈ ಸಂಕೇತ ಬಹುಶಃ ಇಡೀ ದೇಶದ ನಾಯಕರಿಗೆ ಒಂದು ಪಾಠವಾಗಬಲ್ಲದು. ಇದು ಕರ್ನಾಟಕದ ಐತಿಹಾಸಿಕ ವಿಜಯನಗರ ಕ್ಷೇತ್ರ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನ ಒಂದು ಬಹಳ ಸ್ಪಷ್ಟವಾದ, ಶಕ್ತಿಯುತವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಏನದು ಸಂದೇಶ? ಅದು ಯಾರಿಗೆ? ಬನ್ನಿ ಅದರ ಆಳಕ್ಕೆ ಇಳಿದು ನೋಡೋಣ. 33,723 ಇದೊಂದು ಸಂಖ್ಯೆಯನ್ನ ಮೊದಲು ಗಮನಿಸಿ. ಇದೇನಿದು ಬರೀ ಸೋಲಿನ ಅಂತರ ಅನ್ಕೋಬೇಡಿ. ಈ ಸಂಖ್ಯೆ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಜನರ ಆಸೆಗಳು, ಅವರ ನಿರಾಸೆಗಳು, ಅವರ ದಿನನಿತ್ಯದ ಸವಾಲುಗಳು ಎಲ್ಲವೂ ಈ ಒಂದೇ ಸಂಖ್ಯೆಯಲ್ಲಿ ಅಡಗಿದೆ. ಏನಿದ್ರ ಹಿಂದಿನ ಕಾರಣಗಳು? ಬನ್ನಿ ಒಟ್ಟಿಗೆ ಹುಡ್ಕೋಣ. ಸರಿ, ಅಂಕಿ ಸಂಖ್ಯೆಗಳನ್ನ ಒಂದಕ್ಷಣ ಪಕ್ಕಕ್ಕಿಡೋಣ. ಮೊದಲು ನಾವು ಆ ಮಣ್ಣಿನ ಮಿಡಿತವನ್ನ ಅರ್ಥ ಮಾಡ್ಕೋಬೇಕು. ವಿಜಯನಗರದ ಜನರ ನಿಜವಾದ ಸ್ಥಿತಿ ಹೇಗಿದೆ? ಅವರ ದೈನಂದಿನ ಬದುಕು ಹೇಗಿದೆ? ಯಾಕಂದ್ರೆ ಅಂತಿಮ ತೀರ್ಪನ್ನ ರೂಪಿಸಿದ್ದು ಇದೇ ವಾಸ್ತವಗಳು. ನೋಡಿ, ವಿಜಯನಗರ ಅಂದ್ರೆ ಅದು ಬಹುತೇಕ ಹಳ್ಳಿಗಳೇ. ಸುಮಾರು 73% ಜನ ಗ್ರಾಮೀಣ ಪ್ರದೇಶದಲ್ಲಿರೋದು. ಅಂದ್ರೆ ಏನು? ಅಂದ್ರೆ ಇಲ್ಲಿನ ಜನರ ಬದುಕು, ಅವರ ಆರ್ಥಿಕತೆ ಎಲ್ಲವೂ ಕೃಷಿ ಮತ್ತು ದಿನಗೂಲಿ ಕೆಲಸದ ಮೇಲೇನೆ ನಿಂತಿದೆ. ಅವರ ಬದುಕಿನ ಆಧಾರವೇ ಇದು. ಇನ್ನು ಇಲ್ಲಿನ ಸಮಾಜವನ್ನು ನೋಡಿದ್ರೆ ಸುಮಾರು 24% ಪರಿಶಿಷ್ಟ ಜಾತಿ ಮತ್ತು 17% ಪರಿಶಿಷ್ಟ ಪಂಗಡದ ಜನರಿದ್ದಾರೆ. ಅಂದ್ರೆ ಒಂದು ಗಣನೀಯ ಪ್ರಮಾಣದ ಜನಸಂಖ್ಯೆ. ಕೃಷಿಯೇ ಜೀವನಾಡಿ, ನಿಜ. ಆದ್ರೆ ಒಂದು ಕಾಲದಲ್ಲಿ ಗಣಿಗಾರಿಕೆಗೆ ಹೆಸರಾಗಿದ್ದ ಈ ಪ್ರದೇಶದಲ್ಲಿ ಈಗ ಅದು ನಿಂತೋಗಿದೆ. ಇದ್ರ ಜೊತೆಗೆ ಯುವಕರಲ್ಲಿ ನಿರುದ್ಯೋಗ, ಇದು ಇಲ್ಲಿನ ಆರ್ಥಿಕತೆಯ ಮೇಲೆ ದೊಡ್ಡ ಒತ್ತಡವನ್ನೇ ಸೃಷ್ಟಿ ಮಾಡಿದೆ. ನಾವಿದನ್ನ ಅಭಿವೃದ್ಧಿಯ ಕೊರತೆ ಅಂತ ಕರೀಬಹುದು. ಇಲ್ನೋಡಿ, 100ಕ್ಕೆ ಸರ್ವಋತು ರಸ್ತೆಗಳಿಗೆ ಸಿಕ್ಕಿರೋದು ಕೇವಲ 35 ಅಂಕ, ಕುಡಿಯೋ ನೀರಿಗೆ 40, ಇನ್ನು ಸ್ಥಳೀಯ ಉದ್ಯೋಗಕ್ಕಂತೂ ಕೇವಲ 30. ಇವು ಬರೀ ಸ್ಕೋರ್ಗಳಲ್ಲ, ಇವು ಜನರ ದಿನನಿತ್ಯದ ಬದುಕಿನ ಕಷ್ಟಗಳು. ಪ್ರತಿದಿನ ಅವರು ಎದುರಿಸೋ ಸವಾಲುಗಳ ಪ್ರತಿಬಿಂಬ ಇದು. ನಾವು ಜನರನ್ನ ಮಾತ್ನಾಡ್ಸಿದಾಗ ಒಂದು ಮಾತು ಮತ್ತೆ ಮತ್ತೆ ಕೇಳಿ ಬರ್ತಿತ್ತು: ಲಿಸ್ಟಾ ಹೀನಹಿ. ಅಂದ್ರೆ ನಮ್ಮ ಹೆಸರು ಲಿಸ್ಟ್ನಲ್ಲೇ ಇಲ್ಲ, ಸರ್ಕಾರದ ಯಾವ ಯೋಜನೆಗಳೂ ನಮ್ಗೆ ಸರಿಯಾಗಿ ತಲುಪ್ತಿಲ್ಲ, ನಮ್ಮನ್ನ ಯಾರೂ ಕೇಳ್ತಾನೇ ಇಲ್ಲ ಅನ್ನೋ ಒಂದು ಆಳವಾದ ನೋವು, ಒಂದು ಅಸಮಾಧಾನ ಅವರಲ್ಲಿತ್ತು. ಇದು ಬರೀ ಯೋಜನೆ ತಲುಪದೇ ಇರೋದಷ್ಟೇ ಅಲ್ಲ, ಇದು ಆಡಳಿತದ ಮೇಲಿನ ನಂಬಿಕೆಯೇ ಕುಸಿದು ಹೋಗಿರೋದರ ಸಂಕೇತ. ನೋಡಿ, ಜನರ ಇಂತಹ ಭಾವನೆಗಳನ್ನ ಕೇಳಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ಮಾತಾಡುವಾಗ ಘನತೆ ಮತ್ತು ಜವಾಬ್ದಾರಿ ಎರಡೂ ಎಷ್ಟು ಮುಖ್ಯ ಅಂತ. ನಮ್ಮ ಸಂವಿಧಾನದ ಮೌಲ್ಯಗಳು ಕೂಡ ಇದನ್ನೇ ಒತ್ತಿ ಹೇಳೋದು. ಯಾವುದೇ ರಾಜಕೀಯ ಚರ್ಚೆಯಾಗಲಿ ಅದು ಜನರ ಒಳಿತಿಗಾಗಿ ಇರಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಗೌರವಿಸುವಂತಿರಬೇಕು. ಸರಿ, ಈಗ ಮತ್ತೆ ನಾವು ಸಂಖ್ಯೆಗಳ ಕಡೆ ಬರೋಣ. ಇಷ್ಟೊತ್ತು ನಾವು ಮಾತಾಡಿದ್ವಲ್ಲ, ಜನರ ಕಷ್ಟಗಳು, ಅಭಿವೃದ್ಧಿಯ ಕೊರತೆ, ಆ ನಂಬಿಕೆಯ ಕೊರತೆ, ಇದೆಲ್ಲ ಸೇರಿ ಚುನಾವಣೆಯ ಫಲಿತಾಂಶದ ಮೇಲೆ ಹೇಗೆ ಪರಿಣಾಮ ಬೀರಿತು ಅಂತ ಈಗ ಒಂದೊಂದಾಗಿ ಜೋಡಿಸಿ ನೋಡೋಣ. ಈ ಡೇಟಾ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳ್ತಿದೆ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಏನಾಗಿದೆ ನೋಡಿ. ಕಾಂಗ್ರೆಸ್ ಅಭ್ಯರ್ಥಿ 1,04,000ಕ್ಕೂ ಹೆಚ್ಚು ಮತಗಳನ್ನ ಪಡೆದಿದ್ದಾರೆ, ಅಂದ್ರೆ ಸುಮಾರು 58%. ಅದೇ ಸಮಯದಲ್ಲಿ ಬಿಜೆಪಿ ಮತಗಳಿಕೆ 39%ಗೆ ಇಳಿದಿದೆ. ಇದು ಮತದಾರರ ಮನಸ್ಸಿನಲ್ಲಿ ಆಗಿರುವ ಒಂದು ದೊಡ್ಡ ಬದಲಾವಣೆಯ ಸ್ಪಷ್ಟ ಸೂಚನೆ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿಯ ವಿಚಾರಕ್ಕೆ ಬಂದ್ರೆ ಅವರ ಶಕ್ತಿ ಏನಿತ್ತು? ಪಕ್ಷದ ಬಲವಾದ ಬೆಂಬಲ ಇತ್ತು. ಅವರೊಬ್ಬ ಯುವಕ, ಕೇಂದ್ರದ ಯೋಜನೆಗಳನ್ನ ಜನರಿಗೆ ತಲುಪಿಸುವ ಅವಕಾಶವಿತ್ತು. ಆದ್ರೆ ದೌರ್ಬಲ್ಯಗಳು ಏನಿದ್ವು? ಅವರೊಬ್ಬ ದುರ್ಬಲ ಪ್ರದರ್ಶನಕಾರ ಅನ್ನೋ ಮಾತಿತ್ತು. ಜನರ ಜೊತೆ ತಳಮಟ್ಟದಲ್ಲಿ ಸಂಪರ್ಕ ಕಡಿಮೆ ಇತ್ತು. ಮುಖ್ಯವಾಗಿ ಹಳ್ಳಿಗಳಲ್ಲಿ ಅವರನ್ನೊಬ್ಬ ಹೊರಗಿನವರು ಅಂತ ನೋಡಲಾಗ್ತಿತ್ತು. ನೋಡಿ, ಈ ಅಭ್ಯರ್ಥಿ ಉಳಿಸಿಕೊಳ್ಳುವಿಕೆಯ ಅಂಕ ಅಂತ ನಾವು ಕರೆಯೋದು 100ಕ್ಕೆ ಕೇವಲ 45. ಇದರ ಅರ್ಥ ಏನು ಅಂದ್ರೆ ಅಭ್ಯರ್ಥಿ ಮತ್ತು ಕ್ಷೇತ್ರದ ಜನರ ನಡುವೆ ಒಂದು ದೊಡ್ಡ ಕಂದಕವೇ ಇತ್ತು. ಹಾಗಾಗಿ ಈ ಸೋಲು ಬರೀ ಪಕ್ಷದ ರಾಜಕೀಯದ ಸೋಲಲ್ಲ, ಇದು ಅಭ್ಯರ್ಥಿಯ ಕಾರ್ಯವೈಖರಿಯ ಬಗ್ಗೆ ಜನರಿಗಿದ್ದ ನೇರ ಅಸಮಾಧಾನದ ಫಲ. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ, ರೋಗ ನಿಧಾನ ಆಯ್ತು. ಈಗ ಚಿಕಿತ್ಸೆ ಏನು, ಅಂದ್ರೆ ಪರಿಹಾರ ಏನು? ಇದೇ ತರಹದ ಸವಾಲುಗಳನ್ನ ಎದುರಿಸ್ತಿರೋ ಯಾವುದೇ ನಾಯಕರಿಗೆ ಒಂದು ಡೇಟಾ ಆಧಾರಿತ ಸ್ಪಷ್ಟವಾದ ಕ್ರಿಯಾಯೋಜನೆ ಹೇಗಿರಬೇಕು ಅಂತ ನೋಡೋಣ.
ವಿಜಯನಗರದ ಪ್ರಗತಿಗೆ ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ 3 ಮುಖ್ಯ ಆಧಾರಸ್ತಂಭಗಳಿವೆ. ಮೊದಲನೇದು ಹಳ್ಳಿಗಳ ರಸ್ತೆ ಜಾಲ. ಸುಮಾರು 150 ಕಿಲೋಮೀಟರ್ ರಸ್ತೆಗಳನ್ನ ಮೇಲ್ದರ್ಜೆಗೇರ್ಸೋದು. ಎರಡನೇದು 24 ಗಂಟೆಯೂ ಕುಡಿಯೋ ನೀರು, ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ. ಮೂರನೇದು ಮತ್ತು ಅತೀ ಮುಖ್ಯವಾದದ್ದು, ಗ್ರಾಮೀಣ ಕೌಶಲ್ಯ ಮತ್ತು ಐಟಿ ಕೇಂದ್ರ. ಯುವಕರಿಗೆ ಸ್ಥಳೀಯವಾಗಿಯೇ ಉದ್ಯೋಗ, ವಲಸೆಗೆ ತಡೆ. ಹಳ್ಳಿ ರಸ್ತೆಗಳು ಸರಿಯಾದ್ರೆ ಏನಾಗುತ್ತೆ? ಯೋಚ್ನೆ ಮಾಡಿ. ಸುಮಾರು 30,000 ರೈತರು ತಮ್ಮ ಬೆಳೆಯನ್ನ, ಹಣ್ಣು ತರಕಾರಿಯನ್ನ ಹಾಳಾಗೋದಕ್ಕಿಂತ ಮುಂಚೆ ವೇಗವಾಗಿ ಮಾರುಕಟ್ಟೆಗೆ ತಲುಪಿಸ್ಬೋದು. ಇದ್ರಿಂದ ಏನಾಗುತ್ತೆ? ಅವರ ಆದಾಯ ನೇರವಾಗಿ ಹೆಚ್ಚಾಗುತ್ತೆ. ಇನ್ನು ಪ್ರತಿ ಮನೆಗೆ ನಲ್ಲಿ ನೀರು ಬಂದ್ರೆ? ಇದರ ಪರಿಣಾಮ ಬರೀ ಆರೋಗ್ಯದ ಮೇಲೆ ಮಾತ್ರ ಅಲ್ಲ, ಮುಖ್ಯವಾಗಿ ನೀರಿಗಾಗಿ ದೂರ ಹೋಗ್ತಿದ್ದ ಮಹಿಳೆಯರ ಸಮಯ ಉಳಿಯುತ್ತೆ. ದಿನಕ್ಕೆ ಕನಿಷ್ಠ 10 ನಿಮಿಷ ಅಂದ್ರೂ ವರ್ಷಕ್ಕೆ ಎಷ್ಟಾಯ್ತು? ಆ ಸಮಯವನ್ನ ಅವರು ಬೇಲೆ ಕೆಲ್ಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಳಸ್ಬಹುದು. ಇದಲ್ವಾ ನಿಜವಾದ ಸಬಲೀಕರಣ? ಕೊನೆಯದಾಗಿ ಈ ಕೌಶಲ್ಯ ಕೇಂದ್ರ, ಇದರ ಗುರಿಯೇನು? ಸ್ಥಳೀಯ ಯುವಕರಿಗೆ ಇವತ್ತಿನ ಮಾರುಕಟ್ಟೆಗೆ ಬೇಕಾದ ಕೌಶಲ್ಯಗಳನ್ನ ಕಲಿಸೋದು. ಇದರಿಂದ ವಲಸೆ ಹೋಗೋದು ತಪ್ಪುತ್ತೆ. ಪ್ರತಿ ವರ್ಷ 2,000 ಯುವಕರಿಗೆ ಸರ್ಟಿಫಿಕೇಟ್ ಕೊಡೋದು ಇದು ಕೇವಲ ಒಂದು ಆರಂಭ ಅಷ್ಟೇ. ಇದು ಆ ಕ್ಷೇತ್ರದ ಭವಿಷ್ಯವನ್ನೇ ಬದಲಿಸಬಲ್ಲ ಶಕ್ತಿಯನ್ನ ಹೊಂದಿದೆ. ಸರಿ, ಇವು ಯೋಜನೆಗಳಾದು. ಆದ್ರೆ ಕೇವಲ ಯೋಜನೆಗಳನ್ನ ಜಾರಿಗೊಳಿಸಿದ್ರೆ ಸಾಕಾ? ಇಲ್ಲ, ಜನರ ಆದೇಶವನ್ನ ಗಳಿಸೋದು, ಅದನ್ನ ಉಳಿಸ್ಕೊಳ್ಳೋದು ಅದೊಂದು ದೊಡ್ಡ ಕಲೆ. ಅದಕ್ಕೊಂದು ಆಯಕಟ್ಟಿನ ಚೌಕಟ್ಟು ಬೇಕು. ಜನಕೇಂದ್ರಿತ ರಾಜಕಾರಣದ ಆ ಚೌಕಟ್ಟು ಹೇಗಿರ್ಬೇಕು? ಈ ಚೌಕಟ್ಟಿನ ಮೊದಲ ಭಾಗ ಶಿವ. ಅಂದ್ರೆ ತಪ್ಪು ನಡೆದಾಗ ಇದನ್ನ ಗಟ್ಟಿಯಾಗಿ ಪ್ರಶ್ನಿಸೋದು. ವಿರೋಧಿಗಳ ಆಡಳಿತದಲ್ಲಿನ ವೈಫಲ್ಯಗಳನ್ನ, ಭ್ರಷ್ಟಾಚಾರವನ್ನ ಜನರ ಮುಂದಿಡೋದು. ಹೊಣೆಗಾರಿಕೆಯ ವಿಷಯದಲ್ಲಿ ಯಾವುದೇ ರಾಜಿಯಿಲ್ಲದೆ ದೃಢವಾಗಿ ನಿಲ್ಲೋದು. ಎರಡನೇ ಭಾಗ ವಿಷ್ಣು. ಅಂದ್ರೆ ಪಾಲನೆ ಮಾಡೋದು. ಸ್ಥಿರತೆಯನ್ನ, ಅಭಿವೃದ್ಧಿಯ ನಿರಂತರತೆಯನ್ನ ಕಾಪಾಡೋದು. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿ ಜನರಿಗೆ ಒಂದು ಭದ್ರತೆಯ ಭರವಸೆಯನ್ನ ಕೊಡೋದು. ನಾನಿದ್ದೇನೆ, ನಿಮ್ಮ ಜೊತೆ ಅನ್ನೋ ನಂಬಿಕೆಯನ್ನ ಉಳಿಸ್ಕೊಳ್ಳೋದು. ಮೂರನೇ ಭಾಗ ಬ್ರಹ್ಮ. ಅಂದ್ರೆ ಸೃಷ್ಟಿ ಮಾಡೋದು. ಹಳೆಯ ಬೇರೂರಿರುವ ಸಮಸ್ಯೆಗಳಿಗೆ ಹೊಸ ನವೀನ ಪರಿಹಾರಗಳನ್ನ ಸೃಷ್ಟಿಸೋದು. ಅದು ಆಡಳಿತ ಆಗಿರಬಹುದು, ಹೊಸ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳಾಗಿರಬಹುದು, ಮುಂದಿನ ದಿನಗಳನ್ನ ಯೋಚಿಸುವ ನಾಯಕತ್ವವನ್ನ ತೋರ್ಸೋದು. ಮತ್ತು ಕೊನೆಯ 4ನೇ ಭಾಗ ದುರ್ಗೆ. ಅಂದ್ರೆ ರಕ್ಷಣೆ ಮಾಡೋದು. ಅದು ರೈತರ ಹಿತಾಸಕ್ತಿಯಾಗಿರ್ಲಿ, ಮಹಿಳೆಯರ ಸುರಕ್ಷತೆಯಾಗಿರ್ಲಿ, ಸ್ಥಳೀಯ ಜನರ ಹಿತಾಸಕ್ತಿಗಳನ್ನ ಕಾಪಾಡಲು ಅವರ ರಕ್ಷಕರಾಗಿ ನಿಲ್ಲೋದು. ಈ ಮೂಲಕ ಜನರ ಜೊತೆ ಒಂದು ಆಳವಾದ ಭಾವನಾತ್ಮಕವಾದ ಸಂಬಂಧವನ್ನ ಬೆಳೆಸ್ಕೊಳ್ಳೋದು. ಆದ್ರೆ ಈ ಎಲ್ಲಾ ಕಾರ್ಯತಂತ್ರಗಳನ್ನ ಜಾರಿಗೊಳಿಸುವಾಗ ಒಂದು ಬಹಳ ಮುಖ್ಯವಾದ ವಿಷಯವನ್ನ ನೆನಪಿಡಬೇಕು. ಅದು ಪ್ರತಿಯೊಬ್ಬ ನಾಗರಿಕರ ಖಾಸಗಿತನವನ್ನ ಗೌರವಿಸೋದು. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಅಡಿಯಲ್ಲೂ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಜನರ ಸ್ಪಷ್ಟ ಒಪ್ಪಿಗೆ ಪಡೆದೇ ಸಂಗ್ರಹಿಸಬೇಕು. ಮತ್ತು ಯಾವ ಕಾರಣಕ್ಕೆ ಅದನ್ನ ಪಡೆದಿದೀವಿಯೋ ಅದೇ ಉದ್ದೇಶಕ್ಕೆ ಮಾತ್ರ ಬಳಸಬೇಕು. ಇದು ಇಂದಿನ ಕಾಲದ ಉತ್ತಮ ಆಡಳಿತದ ಒಂದು ಅಡಿಗಲ್ಲು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಮುಂದೆ. ಚುನಾವಣೆಯಂದ್ರೆ ಕೇವಲ ಒಂದು ದಿನದ ಆಟವಾ, ಅಥವಾ ಅದು 5 ವರ್ಷಗಳ ಕಾಲ ಮಾಡಿದ ಆಡಳಿತದ, ಆ ಗವರ್ನೆನ್ಸ್ ಇಂಜಿನಿಯರಿಂಗ್ನ ಕೊನೆಯ ಪರೀಕ್ಷೆನಾ? ಯೋಚಿಸಿ. ವಿಜಯನಗರದ ಈ ಇಡೀ ವಿಶ್ಲೇಷಣೆಯಿಂದ ನಮ್ಗೆ ಒಂದ್ ವಿಷಯ ಸ್ಪಷ್ಟವಾಗುತ್ತೆ. ನಿಜವಾದ ಜನಾದೇಶ ಅನ್ನೋದು ಎಲೆಕ್ಷನ್ ದಿನದಂದು ಹುಟ್ಟೋದಲ್ಲ. ಅದು 5 ವರ್ಷಗಳ ಕಾಲ ಪ್ರತಿದಿನ ಜನರ ಜೊತೆ ಇದ್ದು, ಅವರ ಕಷ್ಟಗಳಿಗೆ ಸ್ಪಂದಿಸಿ, ಅವರ ಬದುಕನ್ನ ಸ್ವಲ್ಪವಾದ್ರೂ ಉತ್ತಮಗೊಳಿಸೋ ಪ್ರಯತ್ನದಿಂದ ನಿಧಾನವಾಗಿ ನಿರ್ಮಾಣವಾಗೋದು. ರಾಜಕೀಯವನ್ನ ಮೀರಿ ನಿಲ್ಲುವ ಈ ಸಾರ್ವಜನಿಕ ಸೇವೆಯ ಉದ್ದೇಶವೇ ಅಂತಿಮವಾಗಿ ಗೆಲ್ಲೋದು.